ಜೀವನದಲ್ಲಿ ಕುತೂಹಲ ಇರಲೇಬೇಕು. ಆ ಕುತೂಹಲ ಇಲ್ಲದೆ ಇದ್ದರೆ ಆಸಕ್ತಿ ಬರಲ್ಲ. ಆಸಕ್ತಿ, ಎಂತೂಸಿಯಾಸಮ್, ಆ ಝೀಲ್ ಇರಬೇಕಾದ್ರೆ ಮಕ್ಕಳಿಗೆ ಅಷ್ಟು ಕುತೂಹಲ ಇರುತ್ತಲ್ಲ, ನಮಗೂ ಇತ್ತು ಮಗು ಆಗಿದ್ದಾಗ. ಅದನ್ನು ಉಳಿಸ್ಕೊಳ್ಳೋದೇ ಇರೋದು. ಆ ಕುತೂಹಲ ಉಳಿಸ್ಕೋಬೇಕು. ಇಲ್ಲದೇ ಇದ್ರೆ ನಾವು ಏನು ನೋಡ್ತೀವೋ ಅದ್ರಲ್ಲಿ ಸಮಾಧಾನ ಪಟ್ಕೊಂಡ್ಬಿಡ್ತೀವಿ. ಆದರೆ ಪ್ರತಿಯೊಂದ್ರ ಒಳಗೂ ಏನೋ ಒಂದು ಆ ಎಸೆನ್ಸ್ ತಿಳ್ಕೊಳ್ಳೋಕ್ಕೆ ಏನೋ ಒಂದು ಗ್ಲಿಮ್ಸ್ ಕಾಣುತ್ತೆ. ಆದರೆ ನಾವು ಕುತೂಹಲ ಇಲ್ಲದೆ ಇದ್ದರೆ ಯಾರು ಹೇಳಿದ್ದು ಒಪ್ಕೊಂಡ್ಬಿಡ್ತೀವಿ. ಏನು ನೋಡಿದ್ರು ಅಷ್ಟೇ, ಎಷ್ಟು ಕಾಣ್ತಿದೆಯೋ ಅಷ್ಟೇ. ಏನು ನೋಡ್ತೀವಿ, ಬರೀ ಇಂದ್ರಿಯಗಳಿಗೆ ಮಾತ್ರ ಸೀಮಿತವಾದದ್ದು ಸಿಗ್ತಾ ಇರುತ್ತೆ. ಈವನ್ ಇಂದ್ರಿಯಗಳು ಕೂಡ ಚುರುಕಾಗಲ್ಲ. ನಾವು ಕುತೂಹಲ ಇದ್ದಾಗ ಭಾಳ ಆಳವಾಗಿ ಕೇಳ್ತೀವಿ, ಆಳವಾಗಿ ನೋಡ್ತೀವಿ, ಮುಟ್ಟಿದಾಗ ಫೀಲ್ ಮಾಡ್ತೀವಿ. ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ತನ್ಮಾತ್ರೆಗಳು ಕೆಲಸ ಮಾಡಬೇಕಾದ್ರೆ ಇಂದ್ರಿಯಗಳಿಂದ ಸೂಕ್ಷ್ಮ ಆಗಬೇಕು. ನಾವು ಇಂದ್ರಿಯಗಳನ್ನು ಸೂಕ್ಷ್ಮ ಮಾಡಬೇಕು. ಆದರೆ ಒಂದು ಲೆವೆಲ್ ದಾಟದ ಮೇಲೆ ಕುತೂಹಲ ತಾನೇ ತಾನು ಹೋಗಿ ನಮಗೇ ಗೊತ್ತಾಗತ್ತೆ, ದಿಸ್ ಇಸ್ ಮಿಸ್ಟ್ರಿ. ಇನ್ನು ಕುತೂಹಲ ಬೇಡ, ರಹಸ್ಯ ಅದು. ಆ ರಹಸ್ಯಕ್ಕೆ ನಾವು ತಲೆ ಬಾಗ್ತೀವಿ. ಏನೋ ಒಂದು ಕಣ್ಣು ಕಾಣದ ಒಂದು ಕೈ ಕೆಲಸ ಮಾಡ್ತಾ ಇದೆ, ಯಾರೋ ನನ್ನನ್ನು ಕಾಪಾಡ್ತಿದ್ದಾರೆ, ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ನಾನು ಎಷ್ಟು ದಿನ ಇರಬೇಕು ಅಂತ, ಏನು ಮಾಡಬೇಕು ಅಂತ, ಬಿಡೋಣ ಅಂತ. ಎಲ್ಲವೂ ಕುತೂಹಲ ಬಂದು ಯಾವುದೋ ಒಂದು ಸ್ಥಿತಿ ಬಂದ ಮೇಲೆ ಆ ಮಿಸ್ಟ್ರಿ, ಜೀವನದ ಉದಯ ರಹಸ್ಯ ಅಂತ ಆವಾಗಂದರೆ ಆವಾಗ ಓಕೆ. ಯಾರೋ ಹೇಳಿದ್ ಕೇಳಿಬಿಟ್ಟು ಅಯ್ಯೋ ಎಲ್ಲ ರಹಸ್ಯ ಅನ್ಬಾರ್ದು. ಜೀವನದ ಉದಯ ರಹಸ್ಯ ಹೌದು. ಅದಕ್ಕೆ ನಾನು ಧನ್ಯತೆ, ನಮಸ್ಕಾರ. ಜೀವ ವಿಲಯ ರಹಸ್ಯ. ಜೀವ ಮುಗಿಯೋದು ರಹಸ್ಯ, ಜೀವದ ಉದಯ ರಹಸ್ಯ. ಜೀವ ಹೇಗೆ ಹುಟ್ಟಿತು ಗೊತ್ತಿಲ್ಲ. ಹಾಗೆ ಅಂತ ಕುತೂಹಲ ಬಿಡಬಾರ್ದು. ಎವಲ್ಯೂಷನ್ ಥಿಯರಿ ಕಂಡಿಡಿದವನು ಕುತೂಹಲದಿಂದನೇ ಹೊರಟಿದ್ದು. ಆ ಕುತೂಹಲ ಆವಾಗ ಹೋಗ್ತಾ 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 ಇನ್ನು ನಾವೇ ಅದಾಗ್ಬಿಟ್ಟಾಗ ರಹಸ್ಯ ನಿಂತೋಗ್ಬಿಟ್ಟು ವಿ ಬಿಕಮ್ ಮಿಸ್ಟ್ರಿ, ವಿ ಬಿಕಮ್ ದಟ್ ನಾಲೆಜ್. ಜೀವ ವಿಲಯ ರಹಸ್ಯ. ಹೋಗ್ಲಿ, ಹುಟ್ಟು ಗೊತ್ತಾಗ್ಲಿಲ್ಲ, ಸಾವು ಗೊತ್ತಿಲ್ಲ, ಹುಟ್ಟು ಗೊತ್ತಿಲ್ಲ. ಇರೋವಾಗ ಜೀವನನ ನೋಡೋಣ ಅಂದರೆ ಆ ದೃಶ್ಯ ಮರಳು ಕಾಡಿನಲ್ಲಿ ಒಂದು ಬಿಸಿಲ್ಗುದ್ರೆ ಥರ. ಕ್ಷಣ ಕ್ಷಣವೂ ಮರೀಚಿಕೆ. ಇರೋ ಹಂಗೆ ಕಾಣುತ್ತೆ, ಇರಲ್ಲ. ತೋರತ್ತೆ, ಅಲ್ಲಿರಲ್ಲ. ಜೀವನದ ದೃಶ್ಯ ಮರುವಿನ ಬಿಸಿಲು ಕುದುರೆ. ಜೀವದುದಯ ರಹಸ್ಯ, ಜೀವ ವಿಲಯ ರಹಸ್ಯ. ಜೀವನದ ದೃಶ್ಯ ಮರುವಿನ ಬಿಸಿಲು ಕುದುರೆ. ಆ ತತ್ವ ಇದೆಯಲ್ಲ, ಪ್ರತಿಯೊಂದರಲ್ಲೂ ದಟ್ ಪ್ರಿನ್ಸಿಪಲ್, ಎಲ್ಲದರಲ್ಲೂ ಆ ಕುತೂಹಲ ಇರೋನು ಏನು ಮಾಡ್ತಾನೆ, ತತ್ವವನ್ನು ನೋಡ್ತಾನೆ. ತತ್ವ ಬಹಳ ಮುಖ್ಯ. ದಟ್ ಇನ್ನರ್ ಪ್ರಿನ್ಸಿಪಲ್, ಭೂತತ್ವ ಅನ್ನಲ್ವಾ, ಹಾಗೆ ತತ್ವ. ಆ ತತ್ವ ಏನು? ಪ್ರತಿಯೊಂದು ಶಾಸ್ತ್ರಗಳನ್ನು ಸುಮ್ಮನೆ ಒಪ್ಕೊಳ್ಳೋಕ್ಕಿಂತ ಆ ಶಾಸ್ತ್ರಗಳನ್ನು, ವೇದಗಳನ್ನು, ಉಪನಿಷತ್ತುಗಳ ತತ್ವವನ್ನು ನಾವು ನೋಡಿದಾಗ ಆ ಧರ್ಮ ಸೂಕ್ಷ್ಮ ಗೊತ್ತಾಗತ್ತೆ. ನಮ್ಮ ಕರ್ಮದ ನಿಜ ಸ್ವರೂಪ ಗೊತ್ತಾಗತ್ತೆ. ನಾವು ಹಾಗೆ ಈ ಲೋಕಾರೂಢಿ ಮಾತಿನಲ್ಲಿ ಧರ್ಮ ಅಂತ ಮಾತಾಡಲ್ಲ. ಧರ್ಮಗಳನ್ನು ಮಾತಾಡೋಕ್ಕೂ ನಮಗೆ ಕರ್ಮದ ಸ್ವರೂಪ ಗೊತ್ತಾಗಬೇಕು. ಇದು ಕರ್ಮದ ಸ್ವರೂಪ ತಿಳ್ಕೊಳ್ಳೋದಕ್ಕೆ ತತ್ವ ತಿಳ್ಕೊಳ್ಬೇಕು. ಧರ್ಮದ ತತ್ವ ಸತ್ಯ ಅದು ಯಾವುದ್ರಲ್ಲಿದೆ? ಅದು ಹಾಗೆ ಭಾವಿಸಲಿದೆ ತತ್ವ. ಬ್ರಹ್ಮ ಮಾಯೆಯೇ ವಿಶ್ವ. ಭಾವಿಸಲಿದೆ ತತ್ವ, ಬ್ರಹ್ಮ ಮಾಯೆಯ ವಿಶ್ವ. ಈ ಬ್ರಹ್ಮ ಮಾಯೆ ಅಂತ ಏನು ಹೇಳ್ತೀವಿ, ಯಾವುದನ್ನ ಮಾಯೆ ಅಂತ ಕರೆದ್ವಿ? ಜೀವನದ ದೃಶ್ಯ ಮರುವಿನ ಬಿಸಿಲು ಕುದುರೆ. ಆ ಬಿಸಿಲು ಕುದುರೆ ಅನ್ನೋದು ಮಾಯೆ. ಇದನ್ನ ಭಾವಿಸೋ ಇದರಲ್ಲಿ ತತ್ವ ನೋಡಿದಾಗ ಆ ಮಾಯೆಯ ಹಿಂದೆ ಏನಿದೆ? ಬ್ರಹ್ಮ ಇದೆ. ಬ್ರಹ್ಮ ಮಾಯೆ ವಿಶ್ವ. ಬ್ರಹ್ಮನ ಮಾಯೆಯೇ ವಿಶ್ವ. ಆ ಬ್ರಹ್ಮ ಅನ್ನೋದು ಕಾಣಿಸುತ್ತೆ. ಅದಕ್ಕೆ ಹೇಳೋದು ಕುತೂಹಲ ಇದ್ದಾಗ, ಆ ಎಸೆನ್ಸ್ ಹುಡುಕಿದಾಗ, ಪ್ರತಿಯೊಂದರಲ್ಲೂ ಆ ಸಾರ ತತ್ವ ಹುಡುಕಿದಾಗ ಬ್ರಹ್ಮನೇ ಸಿಗೋದು. ಎಲ್ಲದರೊಳಗೂ ಆ ಕಣ್ಣು ಕಾಣದೇ ಇರೋದು ಬ್ರಹ್ಮನ ಅನುಭವ ಆಗತ್ತೆ. ಈ ಕಣ್ಣು ಕಾಣಿಸ್ಕೊಳ್ದೇ ಇದ್ರು ಕಣ್ಣು ಕಾಣಿಸಿದ ಮಾಯೆ. ಆ ಮಾಯೆ ಹಿಂದೆ ಇರೋದೇನು? ಬ್ರಹ್ಮ ಮಾಯೆಯೇ ವಿಶ್ವ. ಬ್ರಹ್ಮನ ಮಾಯೆಯೇ ಆ ವಿಶ್ವ ಅನ್ನೋದು. ಪ್ರಪಂಚ ಅನ್ನೋದು
ಬ್ರಹ್ಮನ ಮಾಯೆಯೇ. ಈ ಪ್ರಪಂಚ ಬಿಸಿಲುಗುದ್ರೆ ಭಾವಿಸಲಿದೆ ತತ್ವ ಬ್ರಹ್ಮ ಮಾಯೆಯ ವಿಶ್ವ ಕೇವಲ ಆತ್ಮ ಬ್ರಹ್ಮ. ಹಾಗೆ ನಮ್ಮಲ್ಲಿ ಆತ್ಮ ಬ್ರಹ್ಮ. ಒಂದೊಂದು ಸತಿ ಪ್ರತಿಯೊಂದರಲ್ಲೂ ಆ ಬ್ರಹ್ಮವನ್ನು ಹುಡುಕುವಾಗ ನಮ್ಮ ಒಳಗಡೆ ಇರೋ ಬ್ರಹ್ಮ ಅದನ್ನು ಪರಿಚಯ ಮಾಡುತ್ತೆ ನಮಗೆ. ನಮ್ಮ ಒಳಗಡೆ ಇರುವಂತಹ ಅಹಂ ಬ್ರಹ್ಮಾಸ್ಮಿ ಆ ತತ್ವ ಏನಿದೆ, ಅದರ ಒಂದು ಸಾರ ಏನಿದೆ, ಅದು ನಮಗೆ ಎಲ್ಲದರಲ್ಲೂ ಆ ಬ್ರಹ್ಮ ಇದ್ದಾನೆ, ಸರ್ವಂ ಬ್ರಹ್ಮಮಯಂ ಅನ್ನೋದು ಪರಿಚಯ ಮಾಡುತ್ತೆ. ಇದಕ್ಕೆ ನಾವು ನಮ್ಮ ಕುತೂಹಲ ಯಾವ ಥರ ಇರಬೇಕಂದ್ರೆ, ನಮ್ಮ ಅಲ್ಲಿ ಇಂದ್ರಿಯಗಳು ಯಾವಾಗಲೂ ಕೂಡ ಕೊತ 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 ಅಂತ ಕುದೀತಾ ಇರುತ್ತೆ. ಯಾಕೆ ಅಂದರೆ ಸರಿಯಾಗಿ ಉತ್ತರ ಸಿಕ್ಕಲ್ಲ, ಕಾನ್ಫ್ಲಿಕ್ಟ್ ಇರುತ್ತೆ, ಆ ಕುತೂಹಲ ಇರಲ್ಲ. ನಾವು ಕೈ ಹಾಕ್ತೀವಿ, ಕೈ ಸುಟ್ಕೋತೀವಿ. ಅದಕ್ಕೆ ನಾವು ಹೇಳೋದು ಹೃದಯ ಕರಣಗಳು ಕಾವು ಯಾವಾಗ್ಲೂ ಇದೆ. ಅದನ್ನ ಕೇಳ್ಕೋಬೇಕಾದ್ರೆ ದೇವರನ್ನ ಆರಿಸೋದನ್ನ ತಣ್ಣವಾಗಿ ಮಾಡು, ತಣ್ಣಗೆ ಮಾಡು. ನನ್ನ ಈ ಜೀವ ಏನು ತುಡಿತಾ ಇದೆ ಅದು ವಿಶ್ವದಲ್ಲಿ ಜೀವ ಇದೆಯಲ್ಲ, ವಿಶ್ವದಲ್ಲಿ ಪ್ರತಿಯೊಂದರಲ್ಲೂ ಜೀವ ಇದೆಯಲ್ಲ, ಆ ಜೀವದಲ್ಲಿ ನನ್ನ ಜೀವ ಸೇರ್ಕೊಳ್ಳಿ. ನಾನು ಈ ಒಂಥರ ಈ ಪ್ಯಾಕೆಟಲ್ಲಿ ಸೇರ್ಕೊಂಡ್ಬಿಟ್ರೆ ನಾನು ಇಷ್ಟೇ ಅಂತ ಅನ್ಕೊಂಡು ಬೇರೆ ನಾನು ಏನು ಅಂತ ತಿಳ್ಕೊಳ್ಳೋ ಕುತೂಹಲನೂ ಬರದೇ ಇದ್ರೆ ನಮಗೆ ಆ ಇಂದ್ರಿಯಗಳಲ್ಲೇ ಬದುಕ್ತಿದ್ರೆ ಆ ಇಂದ್ರಿಯಕ್ಕೆ ಲಿಮಿಟ್ ಇರೋದ್ರಿಂದ ಅದು ಸಮಾಧಾನ ಕೊಡಲ್ಲ. ಅದಕ್ಕೆ ಕೇಳ್ಕೋಬೇಕು ಪರಮಾತ್ಮನ, ಹಾರೈಸು ನನಗೆ ಆರಲೆನ್ನಯ ಹೃದಯ, ಆ ಹೃದಯ ಕರ್ಣಗಳ ಕಾವು ಆರ್ಲಿ, ಸೇರಲೆನ್ನಯ ಜೀವ ವಿಶ್ವಜೀವದಲ್ಲಿ. ನಾವು ಪ್ರತಿ ಸತಿ ಧ್ಯಾನ ಮಾಡಬೇಕಾದ್ರೂ ಕೂಡ ಈ ಬಾಡಿನಲ್ಲಿ, ಈ ಬಾಡಿ ಇದು ಒಂದು ಭೂಮಿ ಥರ, ಈ ದೇಹ ಈ ಭೂಮಿ ಥರ. ಇದು ನನ್ನ ಆತ್ಮವನ್ನ ಅನುಭವಿಸ್ಬೇಕು. ಧಾರುಣಿಯ ಮಡಿಲೆನ್ನ ಕೊಡಲಿ. ನಾವು ಸತ್ತಾಗ ಹೇಗೆ ಮಣ್ಣಲ್ಲಿ ನಮ್ಮನ್ನು ಒಂದಾಗಿ ಅವಳು ಆರಿಸ್ಕೊಂಡು ತಪ್ಕೊಂಡು ತಗೊಂಡ್ಬಿಡ್ತಾಳೋ, ಹಾಗೆ ಪ್ರತಿ ಧ್ಯಾನದಲ್ಲೂ ಕೂಡ ನೀನು ಕೂತಿದ್ದಾಗ ಆ ಒಂದು ಧಾರುಣಿಯ ಮಡಿಲೆನ್ನ ಕೊಡಲಿ, ಜಗ ಮರೆತಿರಲಿ. ಆಗ ಅದು ಯಾವುದನ್ನ ನಾವು ಮಾಯೆ ಅಂತ ಕರೆದು, ಯಾವುದು ಮರೀಚಿಕೆ ಆಗಿದೆಯೋ ಅದರ ಒಳಗಿನ ತತ್ವ ಬ್ರಹ್ಮ ಅಂತ ತಿಳ್ಕೊಂಡ್ಮೇಲೆ ಅದರ ಅನುಭವಕ್ಕೆ ನಮಗೆ ಬಂದಾಗ ಹೊರಗಡೆದು ಆ ಜಗ ಸ್ವಲ್ಪ ಹೊತ್ತು ಮರೆಯುತ್ತೆ. ನಿಜವಾಗ್ಲೂ ಧ್ಯಾನದಲ್ಲಿ ಆ ಜಗತ್ತೇ ಮರ್ತೋಗುತ್ತೆ. ನಮ್ಮ ದೇಹ ಅಲ್ಲಿ ವಿಲೀನವಾಗ್ಬಿಡುತ್ತೆ. ಮನಸ್ಸು ಇಂದ್ರಿಯಗಳು ಎಲ್ಲವೂ ಸ್ತಬ್ಧವಾಗೋಗುತ್ತೆ. ಆ ಒಳಗಡೆ ನಾವು ಸೇರ್ಕೊಳ್ತೀವಲ್ಲ, ಆಗ ಆ ಇಂದ್ರಿಯಗಳೆಲ್ಲ ತಂಪಾಗುತ್ತೆ. ಇಂದ್ರಿಯ ತಂಪಾಗೋದು ಐಸ್ ಇಟ್ಕೊಂಡಲ್ಲ, ಒಳಗಡೆ ಆತ್ಮದ ಅನುಭವದಲ್ಲಿ ಇಂದ್ರಿಯ ತಂಪಾಗತ್ತೆ. ಅದನ್ನೇ ನಾವು ಹರಿಸು ಅಂತ ಕೇಳಬೇಕು. ಆರಲೆನ್ನಯ ಹೃದಯ ಕಣಗಳ ಕಾವು, ಸೇರಲೆನ್ನಯ ಜೀವ ವಿಶ್ವ ಜೀವದಲ್ಲಿ, ಧಾರುಣಿಯ ಮಡಿಲೆನ್ನ ಕೊಳಲಿ ಜಗ ಮರೆತಿರಲಿ, ಹಾರೈಸು ಹಾರೈಸು ನೀ ನಿಂತು ಮಂಕುತಿಮ್ಮ. ಯಾವ ಥರ ನಾವು ಮೆಡಿಟೇಷನ್ಗೆ ಹೋಗಬೇಕು ಅಂದರೆ, ಅದೇ ಥರ ಪ್ರಾಕ್ಟೀಸ್ ಆಗಿಬಿಟ್ರೆ ಸಾವು ನಮ್ಗೆ ಅದೇ ಥರ ಇರುತ್ತೆ. ಇಟ್ಸ್ ಎ ಲಾಂಗರ್ ಡ್ಯೂರೇಷನ್ ಡೆತ್ ಅನ್ನೋದು ಲಾಂಗರ್ ಡ್ಯೂರೇಷನ್ ಆಫ್ ಮೆಡಿಟೇಷನ್. ಇದು ಕೂಡ ಸಣ್ಣ ಸಣ್ಣ ಸಾವು. ಇಳಿಯುವೇನು ಮುಳುಗುವೇನು ವಿಶ್ವಾತ್ಮ ಸಾಗರದಿ. ಅದಕ್ಕೆ ನಾನು ಇನ್ಕ್ಲೂಷನ್ ಅಂತ ಹೇಳೋದು. ನಾನು ಇಳಿಬೇಕು. ನನ್ನ ದೇಹ ಇಂದ್ರಿಯಗಳನ್ನು ಬಿಟ್ಟಾಗ ಸ್ವಲ್ಪ ಇಳಿತೀನಿ, ಮನಸ್ಸಿನ ಪದರಗಳನ್ನ ಬಿಟ್ಟಾಗ ಇನ್ನೊಂದು ಸ್ವಲ್ಪ ಇಳಿತೀನಿ, ನನ್ನ ಬುದ್ಧಿಯನ್ನು ಬಿಟ್ಟಾಗ ಇನ್ನು ಸ್ವಲ್ಪ ಇಳಿತೀನಿ. ಇಳಿಯುವೇನು ಮುಳುಗುವೇನು ವಿಶ್ವಾತ್ಮ ಸಾಗರದಿ, ಮುಳುಗಿ ಮುಳುಗಿ ಕಳೆಯುವೇನು. ನಾನು ಕಳೆದು ಹೋಗ್ತೀನಿ, ನಾನೆಲ್ಲ ಕರ್ಗೋಗ್ತೀನಿ. ಕರ್ಗೋಗಿ ನನ್ನ ಬೇರೆತನ, ನಾನು ಐಡೆಂಟಿಟಿ ಅದು ಹೊಟ್ಟೋಗುತ್ತೆ. ಐ ಆಮ್ ದಿಸ್, ಐ ಆಮ್ ದಟ್ ಅನ್ನೋದು ಬೇರೆತನದ ಅರಿವ ಅದು ಕಳ್ಕೊಳ್ತೀನಿ ಸಂಪೂರ್ಣವಾಗಿ ಅದರೊಳಗೆ. ಇದು ಒಂದು ರೀತಿ ಇಳೆಯ ಬಾನ ಆಟ. ನಮ್ಮಲ್ಲೇ ಆಕಾಶ ಭೂಮಿ ಎರಡೂ ಇದೆ, ಅದರಲ್ಲಿ ಆಟ ನಡೀತಾ ಇರುತ್ತೆ ಒಳಗಡೆ. ಆ ಕುಂಡಲಿನಿ ಮೇಲಕ್ಕೆ ಹೋಗ್ತಾ ಇದ್ರೆ ನಾವು ಆಕಾಶಕ್ಕೆ ಹೋಗ್ತೀವಿ, ಮತ್ತೆ ಅದು ಇಳಿಯುವಾಗ ಕೆಳಗಡೆ ಭೂಮಿಗೆ ಬರ್ತೀವಿ. ಇಳೆ ಬಾನ್ಗಳ ಆಟದಲ್ಲಿ ಕುಣಿವೇನು ಮೈ ಮರೆತು, ಗಳಿಸಿ ಮನಸ್ಥಿತಿಯ ಮಂಕುತಿಮ್ಮ. ಈ ಸ್ಥಿತಿನ ನನಗೆ ಕೊಟ್ಬಿಡು ಯಾವಾಗ್ಲೂ. ಇಳೆಯುವೆನು ಮುಳುಗುವೆನು ವಿಶ್ವಾತ್ಮ ಸಾಗರದಿ, ಮುಳುಗಿ ಕಳೆಯುವೆನು ಬೇರೆತನದ ಅರಿವ. ಆ ಬೇರೆತನ ಅಂದರೆ ನಾನು ಬೇರೆ ಅನ್ನೋ ಅರಿವು ಹೊರಟೋಗುತ್ತೆ. ಇಳೆಬಾನ್ಗಳ ಆಟದಲ್ಲಿ ಕುಣಿಯುವೆನು ಮೈ ಮರೆವೆನು, ಗಳಿಸಿ ಮನಸ್ಥಿತಿಯ ಮಂಕುತಿಮ್ಮ. ಈ ಮನಸ್ಥಿತಿಯ ಮಂಕುತಿಮ್ಮ ಇದು ಮೆಡಿಟೇಟಿವ್ ಸ್ಟೇಟ್. ಇದಕ್ಕೆ ಎಷ್ಟು ಜನ ಸಹಾಯ ಮಾಡಿದ್ದಾರೆ ನಮಗೆ ಈ ಭೂಮಿ ಮೇಲೆ ಬರೋಕ್ಕೆ.
ಇಲ್ಲಿ ಇರೋಕ್ಕೆ ಎಲ್ಲರಿಗೂ ಕೂಡ ನಾವು ಮೆಡಿಟೇಷನ್ ಪ್ರಾರಂಭ ಮಾಡಬೇಕಾದ್ರೆ, ಧ್ಯಾನ ಪ್ರಾರಂಭ ಮಾಡಬೇಕಾದ್ರೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀವಿ. ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡಿ ಆಮೇಲೆ ಧ್ಯಾನ ಮಾಡಿಕೊಂಡು ಎಲ್ಲರಿಗೂ ನನ್ನನ್ನು ಸಹಾಯ ಮಾಡಿ ನಾವು ಒಳಗೆ ಹೋಗ್ತಿದ್ದೀನಿ. ಮಾತೃದೇವೋ, ಪಿತೃದೇವೋ, ಅತಿಥಿ ದೇವೋ, ಗುರುದೇವೋ ಎಲ್ಲ ಹೇಳ್ತೀವಲ್ಲ, ಎಲ್ಲರಿಗೂ ನಮೋ. ಯಾರ್ಯಾರಿದ್ದಾರೆ ಎಲ್ಲರೂ ಅಂದರೆ ಇನ್ಕ್ಲೂಡ್ ಎವ್ರಿಬಾಡಿ. ಬಂಧುಗಳೇ, ನನಗಿಷ್ಟು ದಿನ ನನ್ನ ಜೀವನದಲ್ಲಿದ್ರಿ, ನಾನು ಮೆಡಿಟೇಷನ್ ಮಾಡ್ತಾ ಇರುವಾಗ ಪ್ರತಿದಿನ ಸಾಯ್ತೀನಿ ಅಂತಲೇ ಹೋಗಬೇಕು. ಹಾಗೆ ಸತ್ತೋದ್ರೆ ಒಳ್ಳೇದು. ಸಾವು ಹಾಗೆ ಆಗಬೇಕು, ಧ್ಯಾನದ ಥರನೇ ಆಗಬೇಕು. ಎಲ್ಲರಿಗೂ ಕೂಡ ಪ್ರತಿದಿನ ಕಣ್ಮುಚ್ಕೊಂಡು ಕೂತ್ಕೊಳ್ಳುವಾಗ ಎಲ್ಲರಿಗೂ ನಮೋ. ಬಂಧುಗಳೇ ನಮಸ್ಕಾರ ನಿಮಗೆ. ಭಾಗಿಗಳೇ, ಮತ್ತೆ ನಾನು ಬರ್ತೀನೋ ಇಲ್ವೋ ಅನ್ನೋ ಹಾಗೆ ಧ್ಯಾನಕ್ಕೆ ಹೋಗಬೇಕು. ಭಾಗಿಗಳೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ. ಎಷ್ಟೋ ಸತಿ ಎಷ್ಟೋ ಅನುಭವಗಳಲ್ಲಿ ಜಗತ್ತು ಟೊಳ್ಳು ಅಂತ ಅನುಭವ ಕೊಟ್ಟಿದ್ದೀರಾ, ಬಾಳ ಸಾಕು ಅಂತ ಅನ್ನಿಸ್ಬಿಟ್ಟಿದ್ದೀರಾ. ಹೀಗೆನಿಸಿ ನನಗೆ ಗುರುವಾದವರೇ ನೀವೆಲ್ಲ, ಕೊಳ್ಳಿರಿ ನಮನವನು, ನನ್ನ ನಮನವೇನನು ಕೊಳ್ಳಿರಿ, ನನ್ನ ನಮಸ್ಕಾರನ ತಗೊಳ್ಳಿ ನೀವು. ಎಲ್ಲರಿಗೂ ಈಗ ನಮೋ, ಈಗ ನಮೋ. ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳೆನಿಸಿ ಗುರುವಾದವರೇ, ಕೊಳ್ಳಿರಿ ನಮನವನ್ನು ನೆನು ಮಂಕುತಿಮ್ಮ ಎನುವೆನು, ಕೊಳ್ಳಿರಿ ನಮನ ಎನುವೆನು ಮಂಕುತಿಮ್ಮ. ಆ ಭಾವನೆ ಯಾವಾಗಲೂ ಗ್ರ್ಯಾಟಿಟ್ಯೂಡು. ಯಾವ ಟೈಮ್ನಲ್ಲಿ ಸಾಯ್ತೀನೋ ಅಲ್ಲಿವರೆಗೂ ಥ್ಯಾಂಕ್ಫುಲ್ನೆಸ್ಸು. ಅಲ್ಲಿವರೆಗೂ ಎಲ್ಲರಿಗೂ ಇಷ್ಟು ದಿನ ನಾನು ಇರೋದಕ್ಕೆ, ನಾನು ಬದುಕಿದ್ದಕ್ಕೆ, ನಾನು ತಿಂದಿದ್ದಕ್ಕೆ, ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ, ನಿಮಗೆ ನಮಸ್ಕಾರ ಅಂತ ಎಲ್ಲರನ್ನೂ ಜ್ಞಾಪಿಸ್ಕೊಂಡು ಇದುವರೆಗೂ ನಿನ್ನನ್ನು ಇಲ್ಲಿ ತನಕ ಕರ್ಕೊಂಡ್ಬಂದವರು, ಕಷ್ಟಪಡಿಸೋ ಸುಖ ಪಡಿಸೋ ನನಗೆ ಬುದ್ಧಿ ಕಲಿಸಿದವರು, ಜೀವನನ ಟೊಳ್ಳು ಸಾಕು ಬಾಳೋ ನೀನು ಹೋಗು ಅಂತ ಹೇಳಿದವರು ಇದ್ದಾರೆ. ಹಾಗೆ ಕೂತ್ಕೋಬೇಕು. ನಿನಗಾರು ಗುರು? ನೀನು ಯಾವಾಗ ಬರೀ ಸುಮ್ಮನೆ ಕೂತ್ಕೊಂಡು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಪುಸ್ತಕನ ಓದ್ಕೊಂಡಿದ್ರೆ ನೀನು ತಬ್ಲಿ, ಯಾರೂ ಸಹಾಯ ಮಾಡಲ್ಲ. ನಿನ್ನ ಜೀವನದಲ್ಲಿ ನೀವು ತಿನ್ನಬೇಕು. ದಾರಿನಲ್ಲಿ ಸಿಕ್ಕಿದ ಎಂಜಲ್ ತಿನ್ಕೊಂಡು ಹೋಗ್ತಾ ಇರೋದಲ್ಲ. ನೀನು ಒಳ್ಳೆ ಊಟ ಮಾಡ್ಬೇಕಾದ್ರೆ ನಿನ್ನ ಅನುಭವದಲ್ಲೇ ಆಗಬೇಕದು. ನಿನಗಾರು ಗುರು ಅವರು? ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಳದಿ ಸಿಕ್ಕಿದೆಂಜಲನು ದಿನವ ಕಳೆ. ಈ ಥರ ನೀನು ಮಾಡ್ತಾ ಇದ್ರೆ ನಿನಗೆ ಯಾವಾಗ ನಿನ್ನ ಅನುಭವದಲ್ಲಿ ಸಿಗೋದು? ಧ್ಯಾನ ನೀನು ಮಾಡಬೇಕಲ್ವಾ? ಧ್ಯಾನದ ಬಗ್ಗೆ ಪುಸ್ತಕ ಓದ್ಬೋದು, ಜೀವನದ ಬಗ್ಗೆ ಪುಸ್ತಕ ಓದ್ಬೋದು, ಆದರೆ ನೀನು ಅದೆಲ್ಲ ಆವಾಗ ನೀನೇನಾಗ್ತೀಯ? ನೀನು ತಬ್ಲಿ ಆಗ್ಬಿಡ್ತೀಯ. ನೀನು ಯಾರು ಗುರು ಆಗಲ್ಲ. ಎಲ್ಲ ಸುಮ್ಮನೆ ಹೊರಗಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಒಂದು ಸ್ವಲ್ಪ ದಿನ ನಾನು ಗುರು, ನಾನು ಶಿಷ್ಯ ಅಂತ ಹೇಳ್ಕೊಂಡು ಓಡಾಡ್ತೀಯ, ಶಿಷ್ಯನ ಪಟ್ಟ. ಆಮೇಲೆ ಒಂದು ಟ್ರೈನಿಂಗ್ ಮಾಡ್ತೀಯ, ನಾನು ಗುರು ಅಂತ ಗುರು ಪಟ್ಟ ತಗೊಳ್ತೀಯ. ಯಾಕೆ ನಿಂಗೆ ಬೇಕು ಗುರು ಶಿಷ್ಯ ಪಟ್ಟ? ನಿನಗೆ ಯಾಕೆ? ಯಾವ ಗುರು ಹಿಂದೆನೂ ಹೋಗಬೇಡ. ನಿನ್ನಲ್ಲಿ ನೀನೇ ಗುರು, ನಿನ್ನಲ್ಲಿ ನೀನೇ ಜಡ್ಜ್, ನಿನ್ನಲ್ಲಿ ನಿನಗೆ ನೀನೇ ಗುರು ಓ ಮಂಕುತಿಮ್ಮ. ನಿನಗಾರು ಗುರು ಅವರು? ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಳದಿ ಸಿಕ್ಕೆಂಜಲನು ದಿನವ ಕಳೆ. ಗುರು ಶಿಷ್ಯ ಪಟ್ಟಗಳು ನಿನಗೇಕೆ? ನಿನಗೆ ನೀನೇ ಗುರು ಓ ಮಂಕುತಿಮ್ಮ. ಯಾರು ಅವನಿಗೆ ಅವನು ಗುರು? ಅವನಿಗೆಲ್ಲರೂ ಗುರುಗಳು. ಅವನು ಎಲ್ಲರಿಂದನೂ ಕಲಿತಾನೆ. ಕಷ್ಟ ಕೊಟ್ಟವ್ರಿನಿಂದನೂ ಕಲಿತಾನೆ, ಸುಖ ಕೊಟ್ಟವ್ರನ್ನ ಕಲಿತಾನೆ. ಕಷ್ಟ ಕೊಟ್ಟವ್ರನ್ನೂ ಗುರು ಅಂತಾನೆ, ಸುಖ ಕೊಟ್ಟವ್ರನ್ನೂ ಗುರು ಅಂತಾನೆ, ಜ್ಞಾನ ಕೊಟ್ಟವ್ರನ್ನೂ ಗುರು ಅಂತಾನೆ, ಅಜ್ಞಾನದಲ್ಲಿ ಎಳೆದವ್ರನ್ನೂ ಗುರು ಅಂತಾನೆ. ಯಾಕೆಂದರೆ ಹಂಗೆ ಎಳಿದೇ ಇದ್ರೆ ನಮಗೆ ಜ್ಞಾನ ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲರಿಗೂ ಈಗ ನಮೋ ಅಂತ ಹೇಳಿದ್ದಾರೆ. ಇದು ಮಂಕುತಿಮ್ಮದಲ್ಲಿ ಕೊನೆಯಲ್ಲಿ ಬರ್ತಾ ಇರೋದ್ರಿಂದ ಟೋಟಲ್ ಸರೆಂಡರ್ ಇದೆ, ಆಮೇಲೆ ವಿಶ್ವಾತ್ಮ ಭಾವನೆ ಇದೆ. ಇದೆಲ್ಲನೂ ಪ್ರತಿಯೊಬ್ಬ ಮನುಷ್ಯನಿಗೂ ಬರಬೇಕು. ಅವರು ಮುಂಚೆ ಏನೇನು ಹೇಳಿದ್ದಾರೆ ಎಲ್ಲ ಸಿದ್ಧ ಮಾಡಿದ್ದಾರೆ ನಮ್ಮನ್ನು ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ.